students. Today we are going to focus on the next segment of our first chapter from nature and purpose of business. ಮೊದಲನೇ ಪಾಠ ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶದಲ್ಲಿ ನಾವು ಇವತ್ತು ಕಂಪ್ಯಾರಿಸನ್ ಆಫ್ ಬಿಸ್ನೆಸ್ ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ನೋಡ್ರಿ, ಯಾವಾಗ ನೀವು ಬಿಸ್ನೆಸ್ ಅಂತ ಶಬ್ದವನ್ನು ಡೀಟೇಲ್ದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಕತ್ತೀರಿ, ಆ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬಿಸ್ನೆಸ್ ಪ್ರೊಫೆಷನ್ ಮತ್ತು ಎಂಪ್ಲಾಯ್ಮೆಂಟ್ದಲ್ಲಿ ಏನು ವ್ಯತ್ಯಾಸ ಐತಿ ಅದನ್ನು ತಿಳ್ಕೊಳ್ಳೋದು ಬಹಳ ಅಗತ್ಯವಾದಂಥದ್ದು ಆಗಿಬಿಡ್ತೈತಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇದರ ಮೇಲೆನೇ ಫೋಕಸ್ ಮಾಡೋದಿದ್ದೀವಿ ದಟ್ ಬಿಸ್ನೆಸ್ ಪ್ರೊಫೆಷನ್ ಮತ್ತು ಎಂಪ್ಲಾಯ್ಮೆಂಟ್ದಲ್ಲಿ ಏನು ವ್ಯತ್ಯಾಸ ಇರ್ತೈತಿ ಅಥವಾ ಅದರ ಕಂಪ್ಯಾರಿಸನ್ ಅನ್ನು ನಾವು ನೋಡೋಣ. ಓಕೆ, ಸೊ ಇಲ್ಲಿ ನಾವು ಬಹಳ ಒಂದು ಸಿಂಪಲ್ ವಾದಂತಹ ಟೇಬಲ್ ಅನ್ನು ತಯಾರು ಮಾಡಿದ್ವಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ದಾಗನೂ ಐತಿ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಟೇಬಲ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ಬಿಸ್ನೆಸ್, ವಾಟ್ ಈಸ್ ಪ್ರೊಫೆಷನ್ ಅಂಡ್ ವಾಟ್ ಈಸ್ ಎಂಪ್ಲಾಯ್ಮೆಂಟ್. ನೋಡ್ರಿ, PUC ಫಸ್ಟ್ ಇಯರ್ದಲ್ಲಿನ ನಿಮಗೆ ಈ ಮೂರು ಮಹತ್ವದ ಶಬ್ದದಲ್ಲಿ ಇರುವಂತ ವ್ಯತ್ಯಾಸ ಮತ್ತು ಅದರಲ್ಲಿ ಇರುವಂತ ಸಮಾನತೆಗಳು ತಿಳಿದು ಅಂದ್ರೆ ನಿಮಗೆ ನಿಮ್ಮ ಕರಿಯರ್ ಯಾವ ದಿಶೆಯಲ್ಲಿ ತಗೊಂಡು ಹೋಗೋದೈತಿ ಅನ್ನೋದು ಒಂದು ಅಂದಾಜ ಬರ್ತೈತಿ. ಓಕೆ, ಸೊ 8 ಪಾಯಿಂಟ್ಸ್ಗಳಲ್ಲಿ ನಾವು ಈ ಮೂರು ಏನು ಮಹತ್ವದ ಶಬ್ದ ಅದಾವು ಅದರ ಅರ್ಥವನ್ನು ಡೀಟೇಲದಲ್ಲಿ ತಿಳ್ಕೋಬಹುದು. ಸೊ ಎಲ್ಲಕ್ಕಿಂತ ಮೊದಲನೇದು ಏನು ಹೇಳ್ತಾರೆ ನೋಡ್ರಿ, ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಸ್ಥಾಪನೆ ಯಾವ ರೀತಿಯಿಂದ ಆಗ್ತೈತಿ. ಓಕೆ, ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ಸಪೋಸ್ ನೀವು ನಿಮ್ಮದೇ ಆದಂತಹ ಒಂದು ವ್ಯಾಪಾರವನ್ನು ಚಾಲೂ ಮಾಡ್ಬೇಕಂತ ವಿಚಾರ ಮಾಡಿರಿ ಅಂದ್ರೆ ಅವಾಗ ಎಂಟರ್ಪ್ರಿನರ್ಸ್ ಡಿಸಿಷನ್ ಅಂಡ್ ಅದರ್ ಲೀಗಲ್ ಫಾರ್ಮಾಲಿಟೀಸ್ ಇಫ್ ನೆಸೆಸರಿ. ಓಕೆ, ಸೊ ಮೊದಲನೇದಂತೂ ನಿಮ್ಮಲ್ಲಿ ಒಂದು ದೃಢ ನಿಶ್ಚಯ ಬರಬೇಕು. ಸೊ ದಟ್ ಡಿಸಿಷನ್ ಈಸ್ ಇಂಪಾರ್ಟೆಂಟ್, ದಟ್ ಐಡಿಯಾ ಈಸ್ ಇಂಪಾರ್ಟೆಂಟ್, ದಟ್ ನೀವು ಒಂದು ಬಿಸ್ನೆಸ್ ಮೆನ್ ಆಗಬೇಕಂತ ವಿಚಾರ ಮಾಡಿ. ಓಕೆ, ಸೊ ಅಗೇನ್ ಡಿಪೆಂಡಿಂಗ್ ಅಪಾನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್, ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದಷ್ಟೇ ಲೀಗಲ್ ಫಾರ್ಮಾಲಿಟೀಸ್ ಇರ್ತವೆ. ಸಪೋಸ್ ನೀವು ಸೋಲ್ ಟ್ರೇಡರ್ ಆಗೋರದಿರಿ ಅಂದ್ರೆ ನೀವೇ ಒಬ್ಬರ ಓನರ್ ಅದೀರಿ ಅಥವಾ ಮಾಲಕರದೀರಿ ಅಂದ್ರೆ ಅದಕ್ಕೆ ನಾವು ಸೋಲ್ ಟ್ರೇಡರ್ ಅಂತ ಕರಿತೀವಿ. ಇಲ್ಲ ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ಮಂದಿ ಕೂಡಿಸಿ ವ್ಯಾಪಾರವನ್ನು ಮಾಡೋರದಿರಂದ್ರೆ ಅದನ್ನ ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರಿತೀವಿ. ಇಲ್ಲ ಒಂದು ಕಂಪನಿ ಸ್ಥಾಪನೆ ಮಾಡೋರದಿರಂದ್ರೆ ಅದನ್ನ ನೀವು ಕಂಪನೀಸ್ ಆಕ್ಟ್ದಲ್ಲಿ ಏನು ಕೆಲವೊಂದಷ್ಟು ನಿಯಮ ಅದಾವ ಅದ್ರ ತಕ್ಕಂಗೆ ನೀವು ಅದ್ರದ್ದು ಏನು ಫಾರ್ಮ್ಯಾಲಿಟೀಸ್ ಇರ್ತಾವ ಅದನ್ನ ನೀವು ಮಾಡಬೇಕಾಗ್ತೈತಿ. ಇಲ್ಲ ನೀವು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಂದು ಚಾಲೂ ಮಾಡ್ಬೇಕಂತ ಮಾಡಿರಿ ಅಂದ್ರೆ ಆ ಬಿಸ್ನೆಸ್ ಕ್ಯಾಟಗರಿದಲ್ಲಿ ಬರಂಗಿಲ್ಲ, ಬಟ್ ದೆನ್ ಅದ್ರದ್ದು ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ ಇರ್ತಾವ ಅದನ್ನ ನೀವು ಮಾಡಬೇಕಾಗ್ತೈತಿ. ಸೊ ಬಿಸ್ನೆಸ್ ಅಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ದಟ್ ನೀವು ಏನ್ ಡಿಸಿಷನ್ ತಗೋತೀರಿ ಅದರ ಆಧಾರ ಮೇಲೆ ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ ಇರ್ತಾವ ಯಾವ್ದನ್ನ ನೀವು ಫುಲ್ಫಿಲ್ ಮಾಡಬೇಕಾಗ್ತೈತಿ. ಅದೇ ರೀತಿ ಪ್ರೊಫೆಷನ್ ಅಂದ್ರೆ ಏನು ನೋಡ್ರಿ, ಕಾಮರ್ಸ್ ದಲ್ಲಿನೂ ನಿಮಗೆ ಬಹಳಷ್ಟು ಪ್ರೊಫೆಷನ್ಸ್ ಮಾಡ್ಲಿಕ್ಕೆ ಅವಕಾಶಗಳು ಅದಾವ. ಸೊ PUC ಫಸ್ಟ್ ಇಯರ್ದಲ್ಲಿನ ಸಪೋಸ್ ನಿಮಗೆ ಈ ಪ್ರೊಫೆಷನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಸಿಕ್ತಂದ್ರೆ ನೀವು ಅದರಲ್ಲಿನೂ ನಿಮ್ಮ ಕರಿಯರವನ್ನು ಮಾಡಬಹುದು. ಉದಾಹರಣೆಗಾಗಿ ನೀವು ಪ್ರಸಿದ್ಧವಾದಂತಹ CA ಕೋರ್ಸ್ ಬಗ್ಗೆನೂ ಕೇಳಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಅಂತ. ಓಕೆ, ಸೊ ಅವರಿಗೆ ನಾವು ಏನಂತ ಕರಿತೀವಿ, ಪ್ರೊಫೆಷನಲ್ಸ್ ಅಂತ ಕರಿತೀವಿ. CA ಇರ್ಬೋದು, ಕಂಪನಿ ಸೆಕ್ರೆಟರಿ ಇರ್ಬೋದು, ಲಾಯರ್ ಇರ್ಬೋದು. ಓಕೆ, ಸೊ ಇವ್ರು ಎಲ್ಲರಿಗೂ ನಾವು ಏನಂತ ಕರಿತೀವಿ, ಪ್ರೊಫೆಷನಲ್ಸ್ ಅಂತ ಕರಿತೀವಿ. ಓಕೆ, ಸೊ ಪ್ರೊಫೆಷನಲ್ಸ್ ಆಗಬೇಕಾದ್ರೆ ಯು ಶುಡ್ ಬಿ ಅ ಮೆಂಬರ್ ಆಫ್ ಅ ಪ್ರೊಫೆಷನಲ್ ಬಾಡಿ ಅಂಡ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್. ಓಕೆ, ಸೊ ನಿಮ್ಮ ಕಡೆ ಆ ಒಂದು ಪ್ರೊಫೆಷನಲ್ ಸರ್ಟಿಫಿಕೇಟ್ ಇರಬೇಕು ದಟ್ ಎಸ್ ಯು ಆರ್ ಕ್ವಾಲಿಫೈಡ್ ಫಾರ್ ದಟ್ ಪ್ರೊಫೆಷನ್. ಉದಾಹರಣೆಗಾಗಿ ಯಾವ ರೀತಿ ಡಾಕ್ಟರ್ ಆಗಬೇಕಾದ್ರೆ ನೀವು MBBS ಅನ್ನು ಕ್ಲಿಯರ್ ಮಾಡಲಾರ್ದೆ ಡಾಕ್ಟರ್ ಆಗಕ್ಕೆ ಸಾಧ್ಯತೆ ಇಲ್ಲ. So then you have to get that MBBS certificate, you have to study that complete course to be called as a doctor. Similarly, commerce ದಲ್ಲಿನೂ ಅಂತ ಬಹಳಷ್ಟು ಪ್ರೊಫೆಷನಲ್ ಕೋರ್ಸಸ್ ಅದಾವು. ಎದರದ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ನಿಮಗೆ ಏನು ಸಿಗ್ತೈತಿ, ಸರ್ಟಿಫಿಕೇಟ್ ಸಿಗ್ತೈತಿ and you will become the member of that professional body. ನೋಡ್ರಿ, ಬರೋ ಕಾಲದಲ್ಲಿ ಕಾಮರ್ಸ್ದಲ್ಲಿ ಪ್ರೊಫೆಷನಲ್ಸಿಗೆ ಬಹಳಷ್ಟು ಡಿಮಾಂಡ್ ಐತಿ. ಸೊ ನೀವು CA, CS, ಲಾ ಇಂಥವೆಲ್ಲ ವಿಷಯದ ಬಗ್ಗೆ ಗಮನ ಕೊಡಬೇಕು ಮತ್ತು ಅದರಲ್ಲಿ ನೀವು ಕರಿಯರ್ ಮಾಡಬೇಕಂತ ಒಂದು ಪ್ರಯತ್ನನೂ ಮಾಡಬೇಕು. ದೆನ್ ಕಮ್ಸ್ ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ವೆನ್ ಯು ಆರ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ದ ಜಾಬ್. ಓಕೆ, ಸೊ ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಂಡ್ ಸರ್ವಿಸ್ ಅಗ್ರಿಮೆಂಟ್. ಸೊ ಅಲ್ಲಿ ನೀವು ನೌಕರಿ ಮಾಡ್ತೀರಿ, ನೌಕರಿ ಮಾಡಬೇಕಾದ್ರೆ ಅಲ್ಲಿ ಅವ್ರು ನಿಮಗೆ ಏನು ಕೊಡ್ತಾರೋ ಒಂದು ಅಪಾಯಿಂಟ್ಮೆಂಟ್ ಲೆಟರವನ್ನು
ಕೊಡ್ತಾರೆ. ಓಕೆ, ಸೊ ದ ಎಂಪ್ಲಾಯರ್ ವಿಲ್ ಗಿವ್ ಟು ದ ಎಂಪ್ಲಾಯಿ an appointment letter and service agreement. ಸೊ ಒಂದು ಕೈಂಡ್ ಆಫ್ ಕಾಂಟ್ರಾಕ್ಟ್ ಇರ್ತೈತಿ, ಅದರಲ್ಲಿ ಮುಂಚಿತವಾಗಿನ ಡಿಸೈಡೆಡ್ ಇರ್ತೈತಿ ದಟ್ ನಿಮ್ಮ ರೋಲ್ ಏನಿರ್ತೈತಿ, ಡೆಸಿಗ್ನೇಷನ್ ಇರ್ತೈತಿ, ವಾಟ್ ವಿಲ್ ಬಿ ದ ವರ್ಕ್ ದಟ್ ಯು ವಿಲ್ ಬಿ ಡೂಯಿಂಗ್, ವಾಟ್ ವಿಲ್ ಬಿ ದ ಸ್ಯಾಲರಿ ಅಂಡ್ ಫಾರ್ ಹೌ ಮೆನಿ ಇಯರ್ಸ್ ದಟ್ ಸರ್ವಿಸಸ್ ವಿಲ್ ಬಿ ದೇರ್. ಸೊ ಇದು ನಿಮಗೆ ಒಂದು ಬ್ರಾಡ್ ಐಡಿಯಾ ಕೊಡ್ತೈತಿ. ಸೊ ಬಿಸ್ನೆಸ್ ಈಸ್ in whatever you are buying and selling the goods and services. Okay, professionals, you are acquiring a systematized knowledge of certain field, and employment means where you are rendering the services to your employer on whatever agreement has been decided. Okay, second ಏನು ಹೇಳ್ತಾರೆ ನೋಡ್ರಿ, ನೇಚರ್ ಆಫ್ ವರ್ಕ್. ವಾಟ್ ಕೈಂಡ್ ಆಫ್ ವರ್ಕ್ ಯು ವಿಲ್ ಬಿ ಡೂಯಿಂಗ್. ಈಗ ಬಿಸ್ನೆಸ್ ಮ್ಯಾನ್ ಸ್ವಂತಕ್ಕಾಗಿನ ಕೆಲಸ ಮಾಡ್ತಾರೆ, ಅವ್ರು ಇನ್ನೊಬ್ರಿಗೆ ಯಾರ ಸಲುವಾಗಿ ಕೆಲಸ ಮಾಡಂಗಿಲ್ಲ. ಸೊ ವಾಟ್ ಈಸ್ ದರ್ ಜಾಬ್ ದೆನ್? ಬೇಸಿಕಲಿ ದರ್ ಮೇನ್ ಜಾಬ್ ಈಸ್ ದ ಪ್ರೊವಿಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಪಬ್ಲಿಕ್. ಸೊ ಏನು ಕಾಮನ್ ಪೀಪಲ್ ಇರ್ತಾರೋ ಅವ್ರ ಸಲುವಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಉತ್ಪಾದನೆ ಮಾಡುವುದು, ಮಾರಾಟ ಮಾಡುವುದು, ಅಥವಾ ಹೊರಗಿನ ಹೋಲ್ಸೇಲ್ದಲ್ಲಿ ತಂದು ಅದನ್ನ ಮಾರಾಟ ಮಾಡುವುದು. ಸೊ ಬೇಸಿಕಲಿ ದೇ ಆರ್ ದ ಬಿಸ್ನೆಸ್ ಮೆನ್ ಆರ್ ದ ಪ್ರೊವೈಡರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಅದೇ ರೀತಿಯಿಂದ ಪ್ರೊಫೆಷನಲ್ಸ್ನು ಸೇವೆಗಳನ್ನು ಕೊಡಾಕತ್ತಾರು, ರೆಂಡರಿಂಗ್ ಆಫ್ ಪರ್ಸನಲೈಸ್ಡ್ ಎಕ್ಸ್ಪರ್ಟ್ ಸರ್ವಿಸಸ್. ಈಗ ನೋಡ್ರಿ, ನಾವು ಇಲ್ಲಿ 2-3 ಪ್ರೊಫೆಷನಲ್ಸ್ ಉದಾಹರಣೆಗಳನ್ನು ಆಲ್ರೆಡಿ ತಗೊಂಡಿವಿ. ಫಸ್ಟ್ ಒನ್ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಸೊ ಚಾರ್ಟರ್ಡ್ ಅಕೌಂಟೆಂಟ್ ಏನ್ ಮಾಡ್ತಾರೆ ನೋಡ್ರಿ, ನೀವು ಏನು ಅಕೌಂಟ್ಸ್ ಗಳನ್ನು ಬರೆಯಕತ್ತೀರಿ, ಓಕೆ, ಆ ಅಕೌಂಟ್ಸ್ ಗವರ್ಮೆಂಟ್ ಕೊಟ್ಟಿರುವಂತ ರೂಲ್ಸ್ ಪ್ರಕಾರ ಮತ್ತೆ ಏನ್ ಅದರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ಅದ್ರ ತಕ್ಕಂಗೆ ಐತೋ ಇಲ್ಲ, ಅದ್ರಾಗ ಯಾವ ಫ್ರಾಡ್ ಅದು ಆಗಿಲ್ಲಲ್ಲ, ಇಟ್ ಈಸ್ ಕರೆಕ್ಟ್, ಮತ್ತೆ ಅದ್ರ ಮೇಲೆ ನಿಮ್ದು ಟ್ಯಾಕ್ಸೇಷನ್ ಎಷ್ಟು ಆಗ್ತೈತಿ ಅದನ್ನೆಲ್ಲ ಕಂಪೈಲೇಷನ್ ಯಾರು ಮಾಡ್ತಾರೋ ಆ CA ಮಾಡಿ ಕೊಡ್ತಾರೆ. ಓಕೆ, ಸೊ ಆಡಿಟರ್ಸ್ ರಿಪೋರ್ಟ್ ತಯಾರು ಮಾಡುವ ಅಧಿಕಾರ ಮಾತ್ರ ಚಾರ್ಟರ್ಡ್ ಅಕೌಂಟೆಂಟ್ ಕಡೆ ಇರ್ತೈತಿ. ಅದೇ ರೀತಿ ಸಪೋಸ್ ಯಾವುದೇ ಒಂದು ಕಂಪನಿ ಐತಿ, ಸೊ ಆ ಕಂಪನಿದಲ್ಲಿನೂ ಒಂದು ಕಂಪನಿ ಸೆಕ್ರೆಟರಿದ ರೋಲ್ ಬಹಳ ಮಹತ್ವದ ಆಗಿಬಿಟ್ಟಿರ್ತೈತಿ. ಬಿಕಾಸ್ ದಟ್ ಕಂಪನಿ ಸೆಕ್ರೆಟರಿ ಇಟ್ ಸೆಲ್ಫ್ ಟೇಕ್ಸ್ ಕೇರ್ ಆಫ್ ದ ಮೇಜರ್ ಲೀಗಲ್ ಥಿಂಗ್ಸ್. ಓಕೆ, a lawyer also takes care, the company secretary also takes care. ಸೊ ಅವ್ರು ಏನು ಕೊಡಕತ್ತಾರ ನೋಡ್ರಿ, ಅವ್ರ ಕಡೆ ಇರುವಂತ ಒಂದು ಎಕ್ಸ್ಪರ್ಟ್ ಸರ್ವಿಸ್ ಅನ್ನು ಕೊಡಕತ್ತಾರ. ಸೊ ಆ ಒಂದು ವಿಷಯದಲ್ಲಿ ಅವ್ರದ್ದೇನು ಪ್ರಭುತ್ವ ಐತಿ, ಎಕ್ಸ್ಪರ್ಟೀಸ್ ಐತಿ, ಅದನ್ನ ಅವರು ಸರ್ವಿಸ್ ಕೊಡಕತ್ತಾರ. ಇಲ್ಲಿ ಇವರು ಜಾಬ್ ಮಾಡಬಹುದು ಅಥವಾ ಅವ್ರದೇ ಆದಂತಹ ಒಂದು ಸ್ವಂತ ಫರ್ಮ್ ಅನ್ನು ಚಾಲೂ ಮಾಡಿ ಆ ಸೇವೆಗಳನ್ನು ಅವರು ನೀಡಬಹುದು. ಓಕೆ, ದೆನ್ ವಾಟ್ ಈಸ್ ದ ನೇಚರ್ ಆಫ್ ವರ್ಕ್ ಆಫ್ ಎಂಪ್ಲಾಯ್ಮೆಂಟ್? ಪರ್ಫಾರ್ಮಿಂಗ್ ವರ್ಕ್ ಆಸ್ ಪರ್ ಸರ್ವಿಸ್ ಕಾಂಟ್ರಾಕ್ಟ್ ಆರ್ ರೂಲ್ಸ್ ಆಫ್ ಸರ್ವಿಸ್. ಸೊ ಇಲ್ಲಿ ನಾವು ಮೊದಲನೇ ಮಾತುಗಳಲ್ಲಿ ನಾವು ತಿಳ್ಕೊಂಡ್ವಿ ನೋಡ್ರಿ, ದಟ್ ಅಗ್ರಿಮೆಂಟ್ ಆಗಿರ್ತೈತಿ, ಕರಾರ್ ಆಗಿರ್ತೈತಿ. ಸೊ ಆ ಕರಾರದಲ್ಲಿ ಯಾವ್ಯಾವ ಮಾತುಗಳ ಮೇಲೆ ಒಪ್ಪಿಗೆ ಆಗೈತಿ ಅದರ ತಕ್ಕಂಗೆ ಅವ್ರು ಏನ್ ಮಾಡ್ಕೋತ ಹೋಗ್ಬೇಕು, ಕೆಲಸವನ್ನು ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಅದರಲ್ಲಿ ಏನ್ ರೂಲ್ಸ್ ಆಫ್ ಸರ್ವಿಸ್ ಇರ್ತಾವ ಅದನ್ನು ಅವ್ರು ಕಂಪಲ್ಸರಿ ಪಾಲನೆ ಮಾಡಬೇಕಾಗ್ತೈತಿ. ದೆನ್ ಕ್ವಾಲಿಫಿಕೇಶನ್. ಸೊ ಈಗ ಬಿಸ್ನೆಸ್ ಮೆನ್ ಆಗ್ಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಬೇಕು? ಯಾವುದೇ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ, ಅಲ್ಲಿ ಜ್ಞಾನ ಇದ್ರನ ಸಾಕಾಗ್ತೈತಿ. ಓಕೆ, ನೀವು ಸುತ್ತಮುತ್ತದಲ್ಲಿ ನೋಡ್ಬೋದು, ಪೇರೆಂಟ್ಸ್ ಆಗ್ಬೋದು, ಆಜು ಬಾಜುದಲ್ಲಿ ಇರುವಂತ ಅಂಕಲ್ ಇರ್ಬೋದು, ಅಥವಾ ಎನಿಬಡಿ. ಸೊ ಅರ್ಲಿಯರ್ or even today there is no such minimum qualification required to become a businessman, but knowledge is for sure required. But suppose if you want to become a chartered accountant or a company secretary or a lawyer, then the expertise and training in a specific field is a must. So ನೀವು CA ಆಗಬೇಕಂತ ವಿಚಾರ ಮಾಡಿದ್ರೆ ಕಂಪಲ್ಸರಿ ನಿಮ್ದು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ದಲ್ಲಿ ಏನು ಎಕ್ಸಾಮ್ಸ್ ಇರ್ತಾವ ಅದನ್ನ ನೀವು ಕ್ಲಿಯರ್ ಮಾಡ್ಲಾರ್ದ್ರೆ CA ಆಗಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಸೊ ಅದೇ ರೀತಿ ನೀವು ಲಾಯರ್ ಆಗಬೇಕಂತ ವಿಚಾರ ಮಾಡಿದ್ರೆ ಕಂಪಲ್ಸರಿ ನೀವು LLB ಅನ್ನು ಕಂಪ್ಲೀಟ್ ಮಾಡಲೇಬೇಕಾಗ್ತೈತಿ. ಸೊ ದೆನ್ ಯು ಹ್ಯಾವ್ ಟು ಗೋ ಥ್ರೂ ದ ಟ್ರೈನಿಂಗ್. ಸೊ ಅದರಲ್ಲಿ ಆ ಟ್ರೈನಿಂಗ್ ಆ ಸ್ಪೆಸಿಫಿಕ್ ಫೀಲ್ಡ್ದಲ್ಲಿ ಏನು ಎಕ್ಸ್ಪರ್ಟೀಸ್ ಐತಿ ಅದನ್ನ ನೀವು ತಗೋಲಾರ್ದ ಆ ಪ್ರೊಫೆಷನಲ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸಿಮಿಲರ್ಲಿ ಎಂಪ್ಲಾಯಿ ಆಗಬೇಕಾದ್ರೆ ಕ್ವಾಲಿಫಿಕೇಶನ್ ಅಂಡ್ ಟ್ರೈನಿಂಗ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಎಂಪ್ಲಾಯರ್. ಸೊ ಯಾರು ನಿಮ್ಮನ್ನ ನೌಕರಿಯನ್ನು ಕೊಡ್ಲಿಕ್ಕತ್ತಾರ, ಓಕೆ, ಅವರಿಗೆ ಎಷ್ಟು ಕ್ವಾಲಿಫೈಡ್ ಇರುವಂತ ವರ್ಕರ್ಸ್ ಬೇಕಾಗ್ಯಾರ. ಸೊ ದೇ ವಿಲ್ ಡಿಸೈಡ್ ಅಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಪ್ರೊವೈಡ್ ದ ಟ್ರೈನಿಂಗ್ ಆಲ್ಸೋ ವಿಚ್ ಇಸ್ ಸೂಟೇಬಲ್ ಫಾರ್ ದೇರ್ ವರ್ಕ್ ಎನ್ವಿರಾನ್ಮೆಂಟ್. ಓಕೆ, ದೆನ್ ರಿವಾರ್ಡ್ ಆರ್ ರಿಟರ್ನ್. ಸೊ ನೋಡ್ರಿ, ಎಲ್ಲರೂ ಏನಾದ್ರು ಕಾರ್ಯ ಮಾಡಿದ್ರಂದ್ರೆ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್ ಸಮಥಿಂಗ್ ಇನ್ ರಿಟರ್ನ್ ಅಂಡ್ ದಟ್ ಈಸ್ ಓನ್ಲಿ ದ ಮೋಟಿವೇಶನ್ ಥಿಂಗ್ ಆಲ್ಸೋ ಫಾರ್ ವಾಟ್ ಎವ್ರಿಬಡಿ ಈಸ್ ವರ್ಕಿಂಗ್. ಸೊ ಒಂದು ಬಿಸ್ನೆಸ್ ಮ್ಯಾನ್ ಏನೇನು
ಉದ್ದೇಶಕ್ಕಾಗಿ ಮಾಡ್ತಾನೋ ಟು ಅರ್ನ್ ಪ್ರಾಫಿಟ್. ಸೊ ಅವ್ರು ಏನೇನು ವಹಿವಾಟ ಮಾಡ್ತಾರೋ ಬಿಸ್ನೆಸ್ ಅನ್ನು ಮಾಡ್ತಾರೋ ಅದರಿಂದ ಲಾಸ್ಟಿಗೆ ಅವ್ರಿಗೆ ಏನ್ ಸಿಗ್ತೈತಿ, ಲಾಭ ಸಿಗ್ತೈತಿ. ಸೊ when a businessman does the business, what he gets in return, he gets the profit. ಅದೇ ರೀತಿಯಿಂದ ಪ್ರೊಫೆಷನಲ್ಸ್ ಅವರಿಗೆ ಪ್ರಾಫಿಟ್ ಅಂತ ಶಬ್ದ ಬರಂಗಿಲ್ಲ, ಅವ್ರಿಗೆ ಏನ್ ಸಿಗ್ತೈತಿ, ಫೀಸ್ ಸಿಗ್ತಾವ. ಓಕೆ, ಸೊ ನಾವು ಏನಂತ ಕರಿತೀವಿ, ಪ್ರೊಫೆಷನಲ್ ಫೀಸ್ ಅಂತ ಕರಿತೀವಿ. ಅದೇ ರೀತಿಯಿಂದ ಎಂಪ್ಲಾಯ್ಮೆಂಟ್ ದಲ್ಲಿ ಏನಿರ್ತೈತಿ ನೋಡ್ರಿ, ಸ್ಯಾಲರಿ ಆರ್ ವೇಜಸ್. ಸೊ ಇಲ್ಲಿ ಎರಡು ಶಬ್ದ ಬಂದಾವ್ ನಿಮಗೆ, ಸ್ಯಾಲರಿ ಆರ್ ವೇಜಸ್. ನಾವು ವೈ ದೇ ಹ್ಯಾವ್ ಗಿವನ್ ಹಿಯರ್ ಟೂ ವರ್ಡ್ಸ್, ಬಿಕಾಸ್ they signify the difference on the role of the job. ಉದಾಹರಣೆಗಾಗಿ, suppose if a worker is working into a factory, then he will get wages, but a person is working in the office, he will get salary. So on what basis? On the role of the job that they are doing. So if it is a physical work kind of, then they will be getting wages, and if there is a mental work, then they will be getting salary. Okay, so again role ಐತಿ ವರ್ಕ್ ಅದರ ಆಧಾರ ಮೇಲೆ it will be either salary or wages. Okay, then capital investment. ಸೊ ನೋಡ್ರಿ, ನೀವು ಯಾವುದೇ ಬಿಸ್ನೆಸ್ ಚಾಲೂ ಮಾಡಬೇಕಾದ್ರೆ ಅದರಲ್ಲಿ ಬಂಡವಾಳವನ್ನು ಹಾಕಬೇಕಾಗ್ತೈತಿ. ಈಗ ನಿಮ್ ಬಿಸ್ನೆಸ್ ಸೈಜ್ ಏನೈತಿ ಅದರ ಆಧಾರ ಮೇಲೆ ಬಂಡವಾಳ ಎಷ್ಟು ಹಾಕಬೇಕು ಅನ್ನೋದ್ರ ನಿಶ್ಚಯನು ನಿರ್ಧಾರ ಆಗ್ತೈತಿ. ಓಕೆ, ಸೊ ಸಪೋಸ್ ನೀವು ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡಿರಂದ್ರೆ ಕಂಪಲ್ಸರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗ್ತೈತಿ, ಬಿಕಾಸ್ ವಿದೌಟ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎನಿ ಬಿಸ್ನೆಸ್ ಕೆನಾಟ್ ಫಂಕ್ಷನ್. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಆಸ್ ಪರ್ ದ ಸೈಜ್ and nature of business. Okay, so nimda business ಎಷ್ಟು size ಅಂದ್ರೆ whether it is a small scale business, medium scale business, large scale business, or it is a multinational company, depending upon that the capital requirement will be decided. Other than that, what kind of business also it is, that also defines the amount of capital to be invested. ಸೊ ನೋಡ್ರಿ, ಬಿಸ್ನೆಸ್ ನಲ್ಲಿ ಇದ ಒಂದು ಮಹತ್ವದ ರಿಸ್ಕ್ ಎಲಿಮೆಂಟ್ ಐತಿ. ದಟ್ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಮೊದಲು ನಿಮ್ಮ ದುಡ್ಡವನ್ನು ಹಾಕಬೇಕಾಗ್ತೈತಿ. ಸರಿಯಾಗಿ ಬಿಸ್ನೆಸ್ ನಡೀತು, ಚಲೋದಾಗ ನೀವು ಕೆಲಸ ಮಾಡಿದ್ರಿ, ರಿಟರ್ನ್ಸ್ ಬಂತು, ಲಾಭ ಆಯ್ತು ಅಂದ್ರೆ ಬಿಸ್ನೆಸ್ ಸಕ್ಸಸ್ಫುಲ್. ಬೈ ಚಾನ್ಸ್ ಇದೆಲ್ಲ ಆಗ್ಲಿಲ್ಲ ಅಂದ್ರೆ ನೀವು ಹಾಕಿದ ದುಡ್ಡನ್ನು ಒಳ್ಳೆ ಬರೋದ ಚಾನ್ಸಸ್ ಕೆಲವೊಂದ್ಸತಿ ಕಮ್ಮಿ ಆಗಿಬಿಡ್ತಾವ. ಸೊ ದಟ್ ಈಸ್ ಓನ್ಲಿ ದ ಮೇಜರ್ ರಿಸ್ಕ್ ಆಫ್ ಡೂಯಿಂಗ್ ಅ ಬಿಸ್ನೆಸ್. ಓಕೆ, ಈಗ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತೀರಿ ಅಷ್ಟ ನೀವು ಕ್ಯಾಪಿಟಲ್ ಜಾಸ್ತಿ ಹಾಕ್ಬೇಕಾಗ್ತೈತಿ. ಎಷ್ಟು ಕ್ಯಾಪಿಟಲ್ ಜಾಸ್ತಿ ಹಾಕ್ತೀರಿ ಅಷ್ಟೇ ರಿಸ್ಕದ ಪ್ರಮಾಣನೂ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಓಕೆ, ಬಟ್ ಸಪೋಸ್ ನೀವು ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಒಂದು ಲಾಯರ್ ಅಥವಾ ಒಂದು ಕಂಪನಿ ಸೆಕ್ರೆಟರಿ ಅದೀರಂದ್ರೆ ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಭಾಳ ಆಗಂಗಿಲ್ಲ. ಹಾರ್ಡ್ಲಿ ನಿಮಗೆ ಏನು ಬೇಕು, ಒಂದು ಆಫೀಸ್ ಬೇಕು, ಬೇಸಿಕ್ ಫರ್ನಿಚರ್ ಬೇಕು. ಓಕೆ, so limited capital needed for the establishment. So once you acquire that professional degree, once ನಿಮ್ಮ ಕೈಯಾಗ ಪ್ರೊಫೆಷನಲ್ ಡಿಗ್ರಿ ಬಂತಂದ್ರೆ ನಿಮಗೆ ಬಹಳಷ್ಟು ಕ್ಯಾಪಿಟಲ್ ಅದ ನಿವೇಶ ಮಾಡೋದು ಅವಶ್ಯಕತೆ ಬೀಳಂಗಿಲ್ಲ. ಅಗೇನ್ ಇದು ಯಾವಾಗ ಮಾಡ್ತೀರಿ, ಇಫ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಓನ್ ಫರ್ಮ್. Suppose if a professional is also going for an employment, then this also will be not required. And when we talk about employment, there is a zero capital investment, no capital required. ಯಾಕಂದ್ರೆ ನೀವು ಯಾವುದೇ ಬಿಸ್ನೆಸ್ ಮಾಡಾಕತ್ತಿಲ್ಲ, ಹಾಗಾಗಿ ನೀವು ಯಾವುದೇ ಬಂಡವಾಳದ ನಿವೇಶ ಮಾಡೋದು ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನೀವು ಹೋಗ್ತೀರಿ, ಅಲ್ಲಿ ನಿಮಗೆ ಎಂಪ್ಲಾಯರ್ ಏನು ವರ್ಕ್ ಹೇಳ್ತಾರೋ ಅದನ್ನ ಕೆಲಸ ಮಾಡ್ತೀರಿ, ತಿಂಗಳು ಮುಗಿದ ಮೇಲೆ ಪಗಾರ ತಗೋತೀರಿ. ಓಕೆ, ಸೊ ರಿಸ್ಕ್ ಎಲಿಮೆಂಟ್. ಸೊ ಈಗ ತಾನೇ ನಾನು ನಿಮಗೆ ಹೇಳಿದ್ನಿ, ಇನ್ ಬಿಸ್ನೆಸ್ ದೇರ್ ಈಸ್ ಅ ರಿಸ್ಕ್ element because you yourself are investing your own money or either you have borrowed a loan. Suppose ನಿಮ್ಮ ಸ್ವಂತ ಮನಿ ಇಲ್ಲ ಅಂದ್ರೆ ಕೆಲವೊಂದು ಕಡೆಯಿಂದ ಸಾಲ ಮಾಡಿನೂ ಬಿಸ್ನೆಸ್ ಮಾಡಿರ್ತೀರಿ. ಸೊ ಆ ಪರಿಸ್ಥಿತಿದಲ್ಲಿನೂ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಪ್ರಾಫಿಟ್ಸ್ ಆರ್ ಅನ್ಸರ್ಟನ್. ಇದೇ ವರ್ಷದಲ್ಲಿ ನೋಡ್ರಿ 2020ದಲ್ಲಿ ಇಡೀ ವಿಶ್ವದನ್ನ ಪ್ರಾಫಿಟ್ಸ್ ಏನಾಗ್ಬಿಟ್ಟಾವು, ಕಮ್ಮಿ ಆಗಿಬಿಟ್ಟಾವು. ಬಿಕಾಸ್ ಬಿಸ್ನೆಸ್ನೇ ಇಲ್ಲ, ವ್ಯಾಪಾರನೇ ಇಲ್ಲ. ಎಷ್ಟೊಂದು ಬಿಸ್ನೆಸಸ್ ಕೊಲ್ಯಾಪ್ಸ್ ಆಗ್ಯಾವ, ಬಂದ್ ಆಗಾಗತ್ತಾವ. ಇದು ಯಾಕಂದ್ರೆ ಹೊರಗಿನ ಸುತ್ತಮುತ್ತದ ವಾತಾವರಣದ ನಾವು ಏನು ಗ್ಯಾರಂಟಿ ತಗೊಳಕ ಆಗಂಗಿಲ್ಲ. ಹಾಗಾಗಿ ಹೋದ ವರ್ಷ ಏನ್ ಲಾಭ ಆಗೈತಿ ಈ ವರ್ಷನೂ ಆಗತೈತಂತ ಏನ್ ಗ್ಯಾರಂಟಿ ಹೇಳಕ್ ಬರಂಗಿಲ್ಲ. ಇನ್ನು ಹೋದ ವರ್ಷದಲ್ಲಿ ನೋಡ್ರಿ, ಭಾರತ ಕಡೆ ಎಲ್ಲರೂ ಹೆಂಗ್ ನೋಡಾಕತ್ತಿದ್ರು, ಇದು ಒಂದು ಸೂಪರ್ ಪವರ್ ಐತಿ. ಓಕೆ, ಬರೋ ಟೈಮ್ನಲ್ಲಿ ಭಾರತಿಗೆ ಯಾರು ಹಿಂದಾಗ್ಲಿಕ್ಕೆ ಸಾಧ್ಯತೆ ಇರಂಗಿಲ್ಲ. ನಮ್ಮ ದೇಶದ GDP 7 ಅಥವಾ 8% ಮುಟ್ತೈತಿ. ಇಂಥವೆಲ್ಲ ಅನೌನ್ಸ್ಮೆಂಟ್ಸ್ ಆಗಕತ್ತಿದ್ವು. ಮತ್ತು ಈಗ ಸದ್ಯ ಭಾರತದ ಪರಿಸ್ಥಿತಿ ಏನೈತಿ ನೋಡ್ರಿ, ವಿ ಆರ್ ಇನ್ ಟು ದ ನೆಗೆಟಿವ್ ಗ್ರೋತ್, -23.99% ನಮ್ದು ಪರಿಸ್ಥಿತಿ ಐತಿ ಈಗ ಸದ್ಯ.
ಸೊ ಇದು ಯಾಕೆ ಆಗೈತೆ ಅಂದ್ರೆ ಕೊರೋನಾ ಬರೀ ಕೋವಿಡ್ ಒಂದು ಕಾರಣ ಇರುವುದರಿಂದ ಬಹಳಷ್ಟು ಬಿಸ್ನೆಸ್ ಮೇಲೆ ಇದರ ಪ್ರಭಾವ ಆಗ್ತೈತಿ. ಮತ್ತೆ ಬರೀ ನಮ್ಮ ದೇಶದಲ್ಲಿ ಆಗೈತಿ ಇಲ್ಲ, ಇಡೀ ವಿಶ್ವದ ಮೇಲೆ ಇದರ ಪ್ರಭಾವ ಆಗೈತಿ. ಸೊ ಪ್ರಾಫಿಟ್ಸ್ ಏನದಾವ ನೋಡ್ರಿ, ಅನ್ಸರ್ಟನ್ ಅದಾವ. ನೀವು ನಿಶ್ಚಿತ ಹಿಂಗ್ ಇರತೈತೆ ಅಂತ ಹೇಳಕ್ಕಾಗಂಗಿಲ್ಲ, ಅವು ಅನಿಶ್ಚಿತ ಇರ್ತಾವ. ಅಂಡ್ ಇರ್ರೆಗ್ಯುಲರ್. ಓಕೆ, ಸೊ ಇರ್ರೆಗ್ಯುಲರ್ ಅಂದ್ರೆ ಏನು, ನಿಯಮಿತ ಇರಂಗಿಲ್ಲ, ಇಷ್ಟೇ ಅಂತ ಇರಂಗಿಲ್ಲ. ಸೊ ಕೆಲವೊಂದ್ಸತಿ ಜಾಸ್ತಿ ಲಾಭ ಆಗ್ತೈತಿ, ಕೆಲವೊಂದ್ಸತಿ ಕಮ್ಮಿ ಲಾಭ ಆಗ್ತೈತಿ. ರಿಸ್ಕ್ ಈಸ್ ಪ್ರೆಸೆಂಟ್, ಬಟ್ ಶಾಶ್ವತ ಏನೈತಿ ನೋಡ್ರಿ, ರಿಸ್ಕ್ ಅಂತೂ ಶಾಶ್ವತ ಐತಿ, ಅದು ಕಾಯಂ ಇರ್ತೈತಿ, ನೋ ಮ್ಯಾಟರ್ ವಾಟ್ ಈಸ್ ದ ಸಿಚುವೇಶನ್. ಅದೇ ರೀತಿ ಇದಿಲ್ಲ. ಪ್ರೊಫೆಷನಲ್ಸ್ ಗೆ ನೋಡ್ರಿ, ಫೀ ಈಸ್ ಜನರಲಿ ರೆಗ್ಯುಲರ್ ಅಂಡ್ ಸರ್ಟನ್, ಸಮ್ ರಿಸ್ಕ್. ಸೊ ಇಲ್ಲೂ ರಿಸ್ಕ್ ಎಲಿಮೆಂಟ್ ಐತಿ, ಬಟ್ ಎಷ್ಟೈತಿ, ಬಹಳ ಕಡಿಮೆ ಐತಿ. ಬಟ್ ಅದೇ ರೀತಿ ಫೀ ಹೆಂಗಿರ್ತೈತಿ, ಸಾಮಾನ್ಯವಾಗಿ ರೆಗ್ಯುಲರ್. ಒಂದು ಸಲ ನಿಮ್ದೊಂದು ಹೆಸರಾಗಿಬಿಟ್ಟೈತಿ, ಮತ್ತು ನಿಮ್ಗೆ ಏನು ಎಕ್ಸ್ಪರ್ಟೀಸ್ ಐತಿ ಅದನ್ನ ನೀವು ಪ್ರಾಪರ್ಲಿ ಉಪಯೋಗ ಮಾಡಾಕತ್ತೀರಿ. ಸೊ ನಿಮ್ಗೆ ಏನು ಫೀಸ್ ಸಿಗ್ತಾವ ನಿಮ್ಮ ಕ್ಲೈಂಟ್ಸ್ ಕಡೆಯಿಂದ, ಅವು ಸಾಮಾನ್ಯವಾಗಿ ರೆಗ್ಯುಲರ್ ಇರ್ತಾವ, ಮತ್ತು ಅದರಲ್ಲಿ ಭಾಳ ಅಮೂಲ್ಯ ವೃದ್ಧಿನೂ ಆಗಂಗಿಲ್ಲ. ಸೊ ಏನು ನಿಮಗೆ ಹೋದ ವರ್ಷ ಸಿಗ್ತಿರ್ತೈತಿ ಭಾಳ ಅಂದ್ರೆ 5%, 10% ಅದರಲ್ಲಿ ಇನ್ಕ್ರಿಮೆಂಟ್ ಆಗಬಹುದು. ಬಟ್ ದೇರ್ ವಿಲ್ ಬಿ ನೋ ಸಚ್ increment unless and until you increase your number of clients. Okay, so ಸಾಮಾನ್ಯವಾಗಿ ಅದು ಹೆಂಗಿರ್ತೈತಿ, ರೆಗ್ಯುಲರ್ ಇರ್ತೈತಿ ಮತ್ತು ಸರ್ಟನ್ ಇರ್ತೈತಿ. ಹೊರಗಿನ ಸುತ್ತಮುತ್ತದ ವಾತಾವರಣದ ಅದರ ಮೇಲೆ ಬಹಳಷ್ಟು ಡೈರೆಕ್ಟ್ ಪ್ರಭಾವ ಇರಂಗಿಲ್ಲ, ಬಟ್ ಆದ್ರೂ ಸ್ವಲ್ಪ ಪ್ರಭಾವ ಅಂತೂ ಇದ್ದೇ ಇರ್ತೈತಿ. ಅಗದಿ ನೋ ರಿಸ್ಕ್ ಅಂತೂ ಹೇಳಕ ಬರಂಗಿಲ್ಲ. ಓಕೆ, ಅದೇ ನೀವು ನೋಡ್ರಿ ಎಂಪ್ಲಾಯ್ಮೆಂಟ್ ಫೀಲ್ಡ್ದಲ್ಲಿ ಫಿಕ್ಸ್ಡ್ ಅಂಡ್ ರೆಗ್ಯುಲರ್ ಪೇ ಅಂಡ್ ನೋ ರಿಸ್ಕ್ ಅಂತ ಹೇಳ್ತೀವಿ. ಬಟ್ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ನು ಆಗ್ತೈತಿ ನೋಡ್ರಿ. ಇಲ್ಲಿ ಏನ್ ಹೇಳ್ಯಾರ ಅವರು, ಫಿಕ್ಸ್ಡ್ ಅಂಡ್ ರೆಗ್ಯುಲರ್ ಪೇ ಅಂತ ಹೇಳ್ತಾರೆ. ಸೊ ಸಪೋಸ್ ನಿಮ್ ತಿಂಗಳಕ್ಕ 30 ಅಥವಾ 40 ಸಾವಿರ ರೂಪಾಯಿ ನಿಮಗೆ ಪಗಾರ ಬೀಳಕತ್ತೈತಿ. ಓಕೆ, ಸೊ ಬಹಳಷ್ಟು ವರ್ಷ ತನಕ ನಿಮ್ಗೆ ಅಷ್ಟೇ ಸ್ಯಾಲರಿ ಸಿಗ್ತೈತಿ. ಬಟ್ your surroundings will demand more as the lifestyle expenditure goes on increasing. So then your savings will decrease because your income is not increasing but your expenditure is increasing and the savings will decrease. So employment ನಲ್ಲಿ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ, ದಟ್ ನಿಮಗೆ ಒಂದು ಸೇಫ್ಟಿ ಇರ್ತೈತಿ, ದಟ್ ಯುವರ್ ಇನ್ಕಮ್ ಇಸ್ ರೆಗ್ಯುಲರ್, ಇಟ್ ಈಸ್ ಫಿಕ್ಸ್ಡ್, ದೇರ್ ಇಸ್ ಝೀರೋ ರಿಸ್ಕ್. ಯಾಕಂದ್ರೆ ನೋಡ್ರಿ ನೀವು ಯಾವುದೇ ಪ್ರಕಾರದ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ದೇರ್ ಇಸ್ ನೋ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಫ್ರಮ್ ಯುವರ್ ಸೈಡ್, ಬಟ್ ಅಲ್ಟಿಮೇಟ್ಲಿ ಇಟ್ ವಿಲ್ ನಾಟ್ ಅಲೌ ಯು ಟು increase your standard of living also quickly. Okay, so that is also a negative point that you should consider when we are talking about employment. Then the next is transfer of interest. ನೀವು ನೋಡ್ರಿ ಬಹಳಷ್ಟು ಅಂಗಡಿಗಳ ಹೆಸರು ಹೆಂಗಿರ್ತೈತಿ, ಶರ್ಮಾ ಅಂಡ್ ಸನ್ಸ್. ಓಕೆ, ಸೊ ಅಂಡ್ ಸನ್ಸ್ ಅಂದ್ರೆ ಏನು ಅಂದ್ರೆ ಅವ್ರಾದ್ಮೇಲೆ ಅವ್ರ ಮಕ್ಕಳು ಅದನ್ನ ನಡೆಸ್ಕೋತ ಹೋಗ್ತಾರೆ. ನೀವು ಅಕೌಂಟೆನ್ಸಿದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ಕಲ್ತಿರ್ಬೋದು, ಗೋಯಿಂಗ್ ಕನ್ಸರ್ನ್ ಅಂತ. ಓಕೆ, ಸೊ ಗೋಯಿಂಗ್ ಕನ್ಸರ್ನ್ ಅಂದ್ರೆ ಏನು, ಸಾಮಾನ್ಯವಾಗಿ ಬಿಸ್ನೆಸ್ ಹೆಂಗಿರ್ತೈತಿ, ನಿರಂತರವಾಗಿ ನಡ್ಕೋತ ಹೋಗ್ತೈತಿ. ಓಕೆ, ಸೊ ಅಜ್ಜ ಆದ್ಮೇಲೆ ಅಪ್ಪ ನಡೆಸ್ತಾರೋ, ಅಪ್ಪ ಆದ್ಮೇಲೆ ಮಗ ನಡೆಸ್ತಾರೋ, ಮಗ ಆದ್ಮೇಲೆ ಅವ್ರ ಮಗ ನಡೆಸ್ತಾರೋ. ಸೊ ಅದು ನಿರಂತರವಾಗಿ ನಡೆಯುವಂತದ ಇರ್ತೈತಿ. ಸೊ ಒಬ್ರಿಗೆ ಏನ್ ಗಳಿಸಿ ಹೋಗಿರ್ತಾರೋ ಮುಂದಿನವ್ರು ಅದನ್ನ ಬಳಸ್ಕೋತ ಹೋಗ್ತಾರೋ. ಓಕೆ, ಸೊ ನಮ್ಮಲ್ಲಿನ ಯಾವ್ದಾರ ಒಂದು ಬಿಸ್ನೆಸ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಿತ್ತಂದ್ರೆ ಧೀರುಭಾಯಿ ಅಂಬಾನಿ ಅವರು ರಿಲಯನ್ಸ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದನ್ನ ಅವ್ರ ಇಬ್ರು ಮಕ್ಕಳು ನೋಡ್ಕೋತ ಹೋದ್ರು. ಸೊ ಮುಖೇಶ್ ಅಂಬಾನಿ ಅಂಡ್ ಅನಿಲ್ ಅಂಬಾನಿ ಅದನ್ನ ಟೇಕ್ ಓವರ್ ಮಾಡಿದ್ರು. ಈಗ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಏನ್ ಮಕ್ಕಳು ಅದಾರ, ಅವ್ರ ಆ ಬಿಸ್ನೆಸ್ ಅನ್ನು ಇನ್ನು ಮುಂದೆ ತಗೊಂಡ ಹೊಂಟಾರ. ಸೊ ಬಿಸ್ನೆಸ್ ಅದ ಏನಿರ್ತೈತಂದ್ರ ಯು ಕ್ಯಾನ್ ಟ್ರಾನ್ಸ್ಫರ್ ದ ಇಂಟ್ರೆಸ್ಟ್ ಟು ಯುವರ್ ನೆಕ್ಸ್ಟ್ ಜನರೇಷನ್. So transfer possible with some formalities. So in formalities ಎದ್ರ ಬಗ್ಗೆ ಇರ್ತೈತಿ, ಓನ್ಲಿ ರಿಗಾರ್ಡಿಂಗ್ ಅಬೌಟ್ ದ ಓನರ್ಶಿಪ್. ಯಾಕಂದ್ರೆ ಏನ್ ಸಿಗ್ನೇಚರ್ ರೈಟ್ಸ್ ಇರ್ತಾವು, ಪವರ್ ಆಫ್ ಅಟಾರ್ನಿ ಇರ್ತೈತಿ, ಅದನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗ್ತೈತಿ, ಅಂದಾಗ ಅವ್ರ ಮಾಲಕರಾಗ್ತಾರೆ. ಓಕೆ, ಬಟ್ ಅದು ಬಹಳ ಸುಗಮತೆಯಿಂದ ಬಹಳ ಸರಳತೆಯಿಂದ ಆಗಿಬಿಡ್ತೈತಿ. ಸೊ ಇಲ್ಲಿ ನೀವು ಅದನ್ನ ಈಸಿಲಿ ಟ್ರಾನ್ಸ್ಫರ್ ಮಾಡ್ಬೋದು ನಿಮ್ಮ ಮುಂದಿನ ಜನರೇಷನ್ಸ್ಗೆ. ಬಟ್ ಅದರ್ ಸೇಮ್ ಥಿಂಗ್ ನಾವೊಬ್ಬ ಚಾರ್ಟರ್ಡ್ ಅಕೌಂಟೆಂಟಿಗೆ, ಒಬ್ಬ ಲಾಯರಿಗೆ ಅಥವಾ ಒಂದು ಕಂಪನಿ ಸೆಕ್ರೆಟರಿಗೆ ಹೇಳಬಹುದು ದಟ್ ಸಪೋಸ್ ಅಪ್ಪಾರು ಚಾರ್ಟರ್ಡ್ ಅಕೌಂಟೆಂಟ್ ಅದಾರ ಅಂದ್ರೆ ಅಲ್ಟಿಮೇಟ್ಲಿ ಅವ್ರ ಮಗನೂ ಆಗೇ ಬಿಡ್ತಾನು. ನೋ, ಅವ್ರ ಮಗನೂ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾದ್ರೆ he also has to go through the all exams which are given by the Institute of Chartered Accountants of India and he has to acquire the certificate to continue his father's firm. Unless otherwise he cannot.
ಸೊ ಇಲ್ಲಿ ಒಂದು ಪ್ರೊಫೆಷನಲ್ ಡಿಗ್ರಿ ಏನ್ ತಂದೆ ಕಡೆ ಇರ್ತೈತಿ ಅದು ಮಗನಿಗೆ ಟ್ರಾನ್ಸ್ಫರ್ ಆಗಕ್ ಸಾಧ್ಯತೆ ಇಲ್ಲ. ಇಟ್ಸ್ ನಾಟ್ ಓನ್ಲಿ ಇನ್ ಕಾಮರ್ಸ್ ಬಟ್ ಈವನ್ ಇನ್ ಅದರ್ ಫೀಲ್ಡ್ಸ್ ಆಲ್ಸೋ. Suppose a doctor is there, he is a very good neurosurgeon, let us consider. Okay, so can his son become a neurosurgeon as well without acquiring any professional knowledge? No, not possible. Okay, so therefore our family ದಾಗ ಯಾರೇ ಅದರ್ ಸೇಮ್ ಫೀಲ್ಡ್ ದಲ್ಲಿ ಹೋಗ್ಬೇಕಂತ ಇಚ್ಛುಕಿತ್ತಂದ್ರೆ they have to go through all the training sessions given by that particular field. So ಇಲ್ಲಿ ನಾವು ಏನು ಹೇಳಬಹುದು that the transfer is not possible in case of professionals. Same goes with employment also. Okay, so teacher is it possible? Not possible. Okay, so again they need to acquire that particular thing. Suppose yaro ಏನರೆ ನೌಕರಿ ಮಾಡಕತ್ತಾರ, okay, ಒಂದು ಅಕೌಂಟೆಂಟ್ ಅದ ಜಾಬ್ ಮಾಡಕತ್ತಾರ, okay, so ಅವ್ರ ಮಗನು ಸೇಮ್ ಅದ ಅಕೌಂಟೆಂಟ್ ಪೋಸ್ಟ್ ಗೆ ಅದ ಫರ್ಮ್ ದಲ್ಲಿ ಜಾಯಿನ್ ಆಗಬಹುದು? Not possible. Why? Because then the son has to acquire that son or daughter, anybody, they need to acquire that knowledge, they need to have that expertise, then they might consider, but there is no guarantee of it will be transferred. But when it comes to business, of course the business goes to the family members only in majority of the cases. And the last point, code of conduct. ಇದು ಬಹಳ ಮಹತ್ವದ ಪಾಯಿಂಟ್ ಐತೆ ನೋಡ್ರಿ. ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ ಏನು? ಆಚಾರ ಸಂಹಿತೆ. ಸೊ ನೀವು ಎಲ್ಲೇ ವರ್ಕ್ ಮಾಡ್ರಿ, ಹೆಂಗ್ ಇರಬೇಕು, ಯಾವ ರೀತಿ ಬಟ್ಟೆ ಹಾಕಬೇಕು, ಹೆಂಗ್ ಕುಂದಿರಬೇಕು, ಹೆಂಗ್ ಮಾತಾಡಬೇಕು, ಅದಕ್ಕೊಂದು ನಿಯಮ ಇರ್ತೈತಿ. ಸೊ ಆ ನಿಯಮಗಳನ್ನು ನೀವು ಏನ್ ಮಾಡಬೇಕು? ಫಾಲೋ ಮಾಡಬೇಕು. ಈಗ ನೋಡ್ರಿ, ನೀವು ಮನೆಯಾಗ ಹೆಂಗ್ ಬೇಕಾದಂಗೆ ಇದ್ರ ನಡೀತೈತಿ, ಬಟ್ ಯಾವಾಗ ಹೊರಗೆ ಹೋಗ್ತೀವಿ ಶಿಸ್ತದಿಂದ ಇರುವುದು ಬಹಳ ಮಹತ್ವದ ಇರ್ತೈತಿ. ಸೊ ಅದೇ ರೀತಿಯಿಂದ ಬಹಳಷ್ಟು ಕೆಲಸದ ಜಾಗದಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬಹಳ ಮಹತ್ವದ ಆಗಿರ್ತೈತಿ. ಸೊ ಈಗ ಯಾವಾಗ ಬಿಸ್ನೆಸ್ ನಿಮ್ದ ಐತಿ, ನಿಮ್ದ ಅಂಗಡಿ ಐತಿ, ಓಕೆ, ಸೊ ನಿಮ್ಮ ಅಂಗಡಿದಾಗ ನಿಮ್ಮ ಮಾಲಕರದಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ನಿಮ್ಗೆ ಯಾರು ಕೇಳೋರ ಇರಂಗಿಲ್ಲ. ಸೊ therefore there is no code of conduct is prescribed. ಓಕೆ, ಸ್ವಲ್ಪ ಸಂಸ್ಕಾರದಿಂದನೇ ನೀವು ಶಿಸ್ತದಿಂದ ಇದ್ರಂದ್ರೆ ಬಹಳ ಒಳ್ಳೇದು. ಬಟ್ ಯಾರೋ ಬಂದು ನಿಮಗಲ್ಲಿ ದಂಡ ಹಾಕ್ತಾರೋ ಅಥವಾ ನಿಮ್ಮ ಮೇಲೆ ಆಕ್ಷನ್ ತಗೋತಾರೋ ಅಂತ ಪರಿಸ್ಥಿತಿ ಅಂತೂ ಎಲ್ಲೂ ಬಿಸ್ನೆಸ್ ದಲ್ಲಿ ಬರಂಗಿಲ್ಲ. ಅದಾದ್ಮೇಲೆ ನಿಮ್ದು ಬೆಳವಣಿಗೆ ಮೇಲೆ ಹೋಗ್ತೈತಿ ದಟ್ ನೀವು ಎಷ್ಟು ಶಿಸ್ತತೆಯನ್ನು ಪಾಲನೆ ಮಾಡಕತ್ತೀರಿ. ಬಟ್ ಆ ಶಿಸ್ತನ್ನು ಪಾಲನೆ ಮಾಡಿದ್ರೆ ಒಳ್ಳೇದನ್ನೇ ಇರ್ತೈತಿ ಬಿಸ್ನೆಸ್ ಕ್ಕಾಗಿ. ಬಟ್ ದೆನ್ ದೇರ್ ಆರ್ ನೋ ಸಚ್ ರಿಟನ್ ರೂಲ್ಸ್ ಆರ್ ದೇರ್ ಇಸ್ ನೋ ಎನಿ ಏಜೆನ್ಸಿ who will take care that whether the code of conduct is being followed or not into any business concern. Okay, but when it comes to professionals, then the professionals code of conduct is to be followed. So ಇಲ್ಲಿ ರೂಲ್ಸ್ ಇರ್ತಾವು, ಏಜೆನ್ಸೀಸ್ ಇರ್ತಾವು, ಯಾರು ಅವ್ರ ಮೇಲೆ ಟೋಟಲಿ ಲಕ್ಷ್ಯ ಕೊಡ್ತಾರೋ, ಕಣ್ ಇರ್ತಾರೋ, ದಟ್ ಎಲ್ಲರೂ ಅವ್ರದ್ದು ಧರ್ಮವನ್ನು ಪಾಲನೆ ಮಾಡಕತ್ತಾರೋ ಇಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಯಾವಾಗ GST ಇಂಪ್ಲಿಮೆಂಟ್ ಆಗಿತ್ತು ಭಾರತ ದೇಶದಲ್ಲಿ, many chartered accountants were arrested. Now why they were arrested? Because they were manipulating the accounts of their clients, which is legally wrong. It is illegal. Okay, so ಅದು ಆಚಾರ ಸಂಹಿತೆದ ಏನಾಗ್ತೈತಿ? ಉಲ್ಲಂಘನ ಆಗ್ತೈತಿ. ಹಾಗಾಗಿ ಪ್ರೊಫೆಷನಲ್ಸ್ ಏನ್ ಅವ್ರ ಒಂದು ಏಜೆನ್ಸಿ ನಿಯಮಗಳನ್ನು ಹೇಳಿರ್ತೈತಿ ಅದನ್ನ ಕಂಪಲ್ಸರಿ ಪಾಲನೆ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗ್ತೈತಿ? ಅವ್ರ ಲೈಸೆನ್ಸ್ ರದ್ದಾಗಿಬಿಡ್ತೈತಿ, ಅವ್ರ ಮೆಂಬರ್ಶಿಪ್ ಹೋಗಿಬಿಡ್ತೈತಿ, ಮತ್ ಮುಂದೆ ಅವ್ರ ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗಂಗಿಲ್ಲ. ಓಕೆ, ಸೊ ಇಂಥವ್ ಆಕ್ಷನ್ಸ್ ಅವ್ರ ಮೇಲೆ ತಗೋತಾರು. ಕೆಲವೊಂದು ಕೇಸದಲ್ಲಿ ಅಂದ್ರೂ ಜೈಲ್ ಹೋಗೋ ಪರಿಸ್ಥಿತಿನೂ ಬರ್ತೈತಿ. ಓಕೆ, ಸೊ ಏನ್ ಕೋಡ್ ಆಫ್ ಕಾಂಡಕ್ಟ್ ಇರ್ತೈತಿ ಅದನ್ನ ಕಂಪಲ್ಸರಿಲಿ ಎಲ್ಲರೂ ಫಾಲೋ ಮಾಡಬೇಕಾಗ್ತೈತಿ. ಸೇಮ್ ಅಪ್ಲೈಸ್ ಫಾರ್ ದ ಡಾಕ್ಟರ್ಸ್ ಆಸ್ ವೆಲ್, isn't it? ಸೊ ದೆನ್ ಈಗ ಎಂಪ್ಲಾಯ್ಮೆಂಟ್ ದಲ್ಲಿ ನೋಡೋಣ. ದ ನಾರ್ಮ್ಸ್ ಆಫ್ ಬಿಹೇವಿಯರ್ laid down by the employer are to be followed. ಸೊ ನೋಡ್ರಿ, ಯಾವಾಗ ನೀವು ನೌಕರಿ ಮಾಡಕ್ ಹೋಗ್ತೀವಿ, ಪ್ರತಿ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಏನಿರ್ತಾವು ವ್ಯತ್ಯಾಸಗಳು ಇರ್ತಾವ. ಎಲ್ಲ ಕಡೆ ಬೇರೆ ಬೇರೆ ಪ್ರಕಾರದ ನಿಯಮ ಕಾನೂನು ಕಾಯ್ದೆಗಳು ಇರ್ತಾವ. ಸೊ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ಏನ್ ಕಾನೂನು ಇರ್ತೈತಿ ಅಥವಾ ಸಂಹಿತೆಗಳನ್ನು ಹೇಳಿರ್ತಾರೋ, ನಿಯಮಗಳನ್ನು ಹೇಳಿರ್ತಾರೋ ಅದನ್ನ ನೀವು ಪಾಲನೆ ಮಾಡಬೇಕು. ಸಪೋಸ್ ಇಲ್ಲೂ ಮಾಡಲಿಲ್ಲ ಅಂದ್ರೆ ಏನಾಗ್ತೈತಿ? ಯು ವಿಲ್ ಎಂಡ್ ಅಪ್ ಲೂಸಿಂಗ್ ಯುವರ್ ಜಾಬ್ or some disciplinary measures will be, actions will be taken against you. Okay, so illu ಎಲ್ಲಿ ಎಂಪ್ಲಾಯ್ಮೆಂಟ್ ಹೋಗಿರ್ತೀವಿ ಅಲ್ಲಿಯೂ ಕಂಪಲ್ಸರಿ ಏನೇನು ನಿಮ್ಮ ಕೋಡ್ ಆಫ್ ಕಾಂಡಕ್ಟ್ ಹೇಳಿರ್ತಾರೋ ಅದನ್ನ ನೀವು ಫಾಲೋ ಮಾಡಬೇಕು. ಓಕೆ, ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸಸ್ ಆರ್ ಕಂಪ್ಯಾರಿಸನ್ ಬಿಟ್ವೀನ್ ಬಿಸ್ನೆಸ್, ಪ್ರೊಫೆಷನ್ ಅಂಡ್ ಎಂಪ್ಲಾಯ್ಮೆಂಟ್? ನೋಡ್ರಿ, ಇವತ್ತು ಇದು ಬರೀ 3ನೇ ಕ್ಲಾಸ್ ಐತಿ PUC
ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅದ. ಬಟ್ ಈ 3ನೇ ಕ್ಲಾಸದಲ್ಲಿನ ನಾವು ನಿಮಗೆ ಏನು ಒಂದು ಅಂದಾಜು ಕೊಡಾಕತ್ತೀವಿ ಅಂದ್ರೆ ದಟ್ ನೀವು ಏನು ಸ್ಟಡಿ ಮಾಡಿದ್ರೆ ನಿಮಗೆ ಎಂಥ ಕರಿಯರ್ ಅಪಾರ್ಚುನಿಟೀಸ್ ಸಿಗ್ತಾವೆ. ಸೊ ಇಫ್ ಯು ಆರ್ ಕಮಿಂಗ್ ಫ್ರಮ್ ಬಿಸ್ನೆಸ್ ಫ್ಯಾಮಿಲಿ ಆ್ಯಂಡ್ ಯು ವಾಂಟ್ ಟು ಕಂಟಿನ್ಯೂ ಯುವರ್ ಫಾದರ್ಸ್ ಬಿಸ್ನೆಸ್ ಆರ್ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಫಾರ್ ದ್ಯಾಟ್ ಮ್ಯಾಟರ್ ಆಲ್ಸೋ, then you should have the attitude of becoming a businessman. No, if you are determined that no, I want to become a chartered accountant, I want to become a company secretary, or I want to become one of the best lawyers of the country, then you should think of the professions. Okay? No, but I want to think about doing a job only where I don't want any risk, regular routine, right? Life is there, fixed income is there, no capital investment, no risk involved. So then you can think of employment. ಸೊ ಈ 3 ವಿಷಯಗಳಾದ ಅಧ್ಯಯನ ಮಾಡೋದ್ರಿಂದ ನಿಮಗೊಂದು ಅಂದಾಜು ಬರ್ತೈತಿ ದಟ್ ನೀವು ಏನು ಕಲಿತ್ರೆ ನಿಮ್ದು ಭವಿಷ್ಯ ಯಾವ ರೀತಿಯಿಂದ ತಯಾರು ಆಗ್ತೈತಿ. ಓಕೆ, ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ದಟ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನೇನು ಬರ್ದಿದೈತಿ ಅದು ಟೆಕ್ಸ್ಟ್ ಬುಕ್ ದಾಗಿಂದನೇ ಐತಿ. ಕಂಪಲ್ಸರಿ ನಾ ಪ್ರತಿದಿನ ಏನು ಬಂದು ನಿಮಗೆ ಕಲಿಸ್ತೀನಿ, ನೀವು ಒಂದು ಪುಸ್ತಕವನ್ನು ಹಾಕಬೇಕು, ಬಿಸ್ನೆಸ್ ಸ್ಟಡೀಸ್ ಅಂತ ಹೆಸರು ಹಾಕಿ, ಮತ್ತು ಅದರಲ್ಲಿ ಪ್ರತಿದಿನದ ಏನು ಕ್ಲಾಸ್ ಇರ್ತೈತಿ ಅದು ಕಂಪಲ್ಸರಿ ಡೇಟ್ ಹಾಕಿ ಬರೀಲೇಬೇಕು. ಓಕೆ, ಸೊ ಯಾವ ಡೇಟದಲ್ಲಿ ಅದು ಕ್ಲಾಸ್ ಅಪ್ಲೋಡ್ ಆಗಿರ್ತೈತಿ ಆ ಡೇಟವನ್ನು ಹಾಕಿ ಅವತ್ತಿನ ಕ್ಲಾಸ್ದಲ್ಲಿ ಏನೇನು ಕಲಿಸಿರ್ತಾರೋ ಅದು ಕಂಪಲ್ಸರಿ ನಿಮ್ಮ ನೋಟ್ಬುಕ್ದಲ್ಲಿ ನೀವು ಅದನ್ನ ಬರೀಬೇಕು, ಪ್ಲಸ್ ಅದನ್ನು ದಿನಾಲೂ ಓದನೂ ಬೇಕು. ಸೊ ಅವತ್ತಿನ ಅಭ್ಯಾಸ ಅವತ್ತೇ ಮುಗಿಸಿದ್ರಂದ್ರೆ ನಿಮಗೆ ಏನಾಗ್ತೈತಿ, ಚಲೋ ರಿಸಲ್ಟ್ಸ್ ಬರ್ತಾವು. ಮುಂದೆ ಏನು ಕಾನ್ಸೆಪ್ಟ್ಸ್ಗಳನ್ನು ನಾವು ಕಲಿಸ್ತೀವಿ ಅವು ಸರಿಯಾಗಿ ತಿಳಿತಾವು, ಕನ್ಫ್ಯೂಷನ್ ಆಗಂಗಿಲ್ಲ, ಮತ್ತು ಅದರಿಂದ ಮುಂದೆ ನಿಮ್ಮ ಕರಿಯರಿಗೂ ಹೆಲ್ಪ್ ಆಗ್ತೈತಿ. So in today's class we have this much only. Tomorrow we shall continue with the next session.